ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಡಿ. ಏನಾಯ್ತು? ಏನಾಯ್ತಪ್ಪ? ಅದನ್ನೇ ಕೇಳ್ತಾ ಇರೋದು, ಏನಾಯ್ತು ಅಂತ. ಏನಿಲ್ಲ ಅಪ್ಪ, ಎಲ್ಲ ಸರಿಯಾಗಿದೆ. ನಾನು ಆಫೀಸಿಗೆ ಹೊರಡ್ತಿದ್ದೆ ಅಷ್ಟೆ. ನಡಿ. ಇಲ್ಲ ಅಪ್ಪ, ಏನು ಸರಿ ಇಲ್ಲ. ಇವ್ರೇನು ಸರಿಯಾಗಿ ಹೇಳ್ತಾ ಇಲ್ಲ. ಇಲ್ಲ ಅದಕ್ಕೆ ಹಾಗೆಲ್ಲ ಏನೂ ಇಲ್ಲ, ಎಲ್ಲ ಸರಿಯಾಗೇ ಇದೆ. ನಿಮ್ಮಿಬ್ರದು ಎಲ್ಲ ಸರಿ ಇದ್ದಿದ್ರೆ ಹೊರಗಡೆ ಅಮ್ಮ ಹೀಗೆ ಎಲ್ರನ್ನೂ ಕೂರ್ಸಿ ಲಾಡು ಹಂಚ್ತಾ ಇರ್ಲಿಲ್ಲ. ತಗೋ, ತಿನ್ನು ತಿನ್ನು, ತಗೋ. ನೀವು ತಗೊಳ್ಳಿ, ಅವ್ರಿಗೂ ಕೊಡಿ. ಹಾ ಜೀಜಾಬಾಯಿ, ಹೇಳ್ತೀನಿ, ಇರು. ತಗೋ, ತಿನ್ನು ತಿನ್ನು ತಿನ್ನು. ತಗೋ, ತಿನ್ನು ತಿನ್ನು, ತಗೋ ತಗೋ ತಿನ್ನು. ಹೌದು, ಈ ಲಾಡು ಯಾಕೆ ಅಂತ ನನಗೂ ಏನು ತಿಳಿತಿಲ್ವಲ್ಲ. ಅಯ್ಯೋ ಹಿತೇಶಣ್ಣ, ಎಲ್ಲ ಹೇಳ್ತೀನಿ ರೀ. ನೀವ್ ಮೊದ್ಲು ತಿನ್ನಿ ತಿನ್ನಿ, ಲಾಡು ತಿನ್ನಿ. ತಿನ್ನಿ ತಿನ್ನಿ ತಿನ್ನಿ. ಈಗ ಹೇಳ್ತೀನಿ. ಈಗ ವಿಷಯ ಏನು ಅಂತ ಗೊತ್ತಾ ಭೀಮ್? ಇವರೆಲ್ಲ ಕುರ್ಚಿ ಮೇಲೆ ಕೂತ್ಕೊಂಡಿರೋದನ್ನ ನೋಡು. ಈ ಜಾಗ ನಮ್ದೇ, ಕುರ್ಚಿ ಕೂಡ ನಮ್ದೇ. ಒಂದೆರಡು ಕುರ್ಚಿಗಳು ಮುರಿದೋಗಿವೆ, ಆದ್ರೆ ಎಲ್ರು ಹಾಯಾಗಿ ಕೂತ್ಕೊಂಡಿದ್ದಾರೆ, ಲಾಡೂನು ತಿಂತಿದ್ದಾರೆ. ಆದ್ರೆ ತೊಂದ್ರೆ ಯಾವಾಗತ್ತೆ ಗೊತ್ತಾ? ಬೇರೆಯವ್ರ ಜಾಗಕ್ಕೆ ಹೋಗಿ ಬೇರೆಯವ್ರ ಕುರ್ಚಿ ಮೇಲೆ ಕೂತ್ಕೊಳ್ಳೋ ತಪ್ಪು ಮಾಡಿದಾಗ ಕುರ್ಚಿಯಿಂದ ಎಪ್ಸಿ ಒದ್ದು ನಿನ್ನ ಆಚೆ ಓಡಿಸ್ತಾರೆ. ಹೌದಾ? ಅಂದ್ರೆ ಭೀಮ್ರಾವ್ ಕುರ್ಚಿ ಹೊರಟೋಯ್ತಾ? ಹಾ, ಒಳಗ್ ನೀನು ಇದನ್ನೇ ಹೇಳ್ತಾ ಇದ್ದ? ಭೀಮ್ರಾವ್, ಅಲ್ಲ ಸರಿಯಾಗಿ ಏನಾಯ್ತು ಹೇಳೋ? ಅವರು ಹೇಗೆ ನಿನ್ನ ಕುರ್ಚಿಯಿಂದ ಎಬ್ಸಿ ನೆಲಕ್ ಬಿಸಾಡಿದ್ರು ಅಂತ ಹೇಳು. ಕುರ್ಚಿಯಿಂದ ಹೇಗೆ ಎಪ್ಸಿದ್ರು ಅಂತ ಈಗ ತಿಳ್ಕೊಂಡು ನೀವೆಲ್ರೂ ಏನ್ ಮಾಡ್ತೀರಾ ಅಂತ ಹೇಳಿ. ಇದರಿಂದ ಇದು ಅರ್ಥ ಆಗುತ್ತೆ ನಿಮ್ ಮನುಷ್ಯತ್ವ ಎಂತದ್ದು ಅಂತ. ನಿಮ್ ಜಾತಿಯ ಒಬ್ಬ ವ್ಯಕ್ತಿನ ಕುರ್ಚಿಯಿಂದ ಇಳಿಸಿದ್ದಾರೆ, ನಿಮಗೆ ಸ್ವಲ್ಪನೂ ನೋವಾಗ್ತಿಲ್ಲ. ಇನ್ನು ಚೆನ್ನಾಗಿ ಲಾಡುತ್ತೀನಿ. ಅತ್ತೆ, ತಿನ್ಸಿ ಲಾಡು. ಇವಾಗ್ಲೂ ತಿನ್ಸಿ, ದಿನಾನು ತಿನ್ಸಿ. ಆಗ ಲಾಡು ತಿನ್ಸೋರ್ಗುನು ಜಾತಿ ಹುಡುಕ್ ಬಿಡ್ತಾರೆ. ಆಗ ಹೋರಾಟ ಮಾಡೋರ್ಗುನು ಬೇರೆ ಜಾತಿ ಆಗುತ್ತೆ. ಬಾಯ್ ಮುಚ್ಚೋ. ಹಾ ಜಿಜಾಬಾಯ್, ನೀವೆಲ್ಲರೂ ಸೇರಿ ಒಂದು ವಿಷಯದ ಬಗ್ಗೆ ಯೋಚಿಸಬೇಕಾಗಿತ್ತು. ಹೇಗೆ ಎಲ್ಲ 2 ಹೊತ್ತು ಊಟ ಮಾಡ್ತಾ ಇದ್ದೀರಾ ಅಂತ. ನೀವೆಲ್ಲ ಇಲ್ಲಿ ಲಾಡು ತಿಂತ ಇನ್ನೊಬ್ಬರನ್ನ ಹಂಗಿಸ್ಕೊಂಡು ಹರಟೆ ಹೊಡಿತಾ ಇದ್ದೀರಾ. ಇಲ್ಲಿ ನೋಡು ರಾಮ್ಜಿ, ಎಲ್ಲದಕ್ಕೂ ಜಾತಿ ಜಾತಿ ಅನ್ಬೇಡ ನೀನು. ನೀವು ಯಾವ ಜಾತಿಯವರೋ ನಾವು ಅದೇ ಜಾತಿ. ನಮಗೆ ನಮ್ಮ ಜಾತಿ, ನಮ್ಮ ಯೋಗ್ಯತೆ ಬಗ್ಗೆ ಗೊತ್ತು. ಆದರೆ ನಿಮ್ಗೆ ಯಾರಿಗೂ ನಿಮ್ಮ ಜಾತಿ ಗೊತ್ತಿಲ್ಲ, ಯೋಗ್ಯತೆನೂ ಗೊತ್ತಿಲ್ಲ. ಬನ್ನಿ ಮಾಲೀಕರೇ,
ಬನ್ನಿ ಬನ್ನಿ ಬನ್ನಿ. ಸಾಕು. ನನಗೆ ಗೊತ್ತಿದೆ ನಿಮ್ಮೆಲ್ಲರ ಮನಸ್ಸಲ್ಲೂ ಒಂದೇ ಪ್ರಶ್ನೆ ಓಡ್ತಿದೆ ಅಂತ. ನಾನು ಯಾಕೆ ಡೋಲು ಡಂಗುರ ಹೊಡ್ಕೊಂಡು ಇಷ್ಟು ಜನರ ಗುಂಪು ಕಟ್ಕೊಂಡು ನಿಮ್ ಒಟ್ಟಾರಕ್ಕೆ ಯಾಕೆ ಬಂದೆ ಅಂತ. ಈ ಮಾಲೀಕರಿಗೆ ಹೂವಿನ ಹಾರನ ಯಾಕೆ ಹಾಕಿದ್ದೀನಿ? ಅದೇನು ಗೊತ್ತಾ, ನಾನೇನು ಅನ್ಕೊಂಡೆ ಅಂದ್ರೆ ನನ್ನ ಸಂತೋಷನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ. ಮುಖ್ಯವಾಗಿ ಈ ಭೀಮ್ರಾವ್ ಜೊತೆ. ಮಾಲೀಕರೇ, ಇವತ್ತಿನ ನಮ್ಮ ನಾಯಕ ನೀವೇನೆ. ಯಾಕೆ ಅಂದ್ರೆ ನೀವೇನೆ ಈ ಭೀಮ್ರಾವ್ನ ನೆಲದ ಮೇಲೆ ಕೂರಿಸಿ ಇವನ ಸರಿಯಾದ ಯೋಗ್ಯತೆ ತಿಳಿಸಿದಿರಿ. ನೀವೇ ಇವ್ರಿಗೆಲ್ಲ ಸರಿಯಾಗಿ ಪಾಠ ಹೇಳಿದ್ರೆ ಇವರೆಲ್ಲರಿಗೂ ನಿಮ್ ಪಾಠ ಸರಿಯಾಗಿ ಅರ್ಥ ಆಗುತ್ತೆ. ಸಮಾಜದಲ್ಲಿ ಇವರ ಸ್ಥಾನ ಏನು ಅಂತ ಹೇಳಿ ಮಾಲೀಕರೇ. ನಾವ್ ಇಲ್ಲಿ ಬಂದಾಗ ನೀವೆಲ್ಲ ಎದ್ದು ನಿಂತ್ಕೊಂಡ್ರಿ. ಇದು ನೈತಿಕ ಶಿಕ್ಷಣ, ಇದು ಸಂಪ್ರದಾಯ ಆಗಿದೆ. ಇದೇ ಸರಿಯಾದ ರೀತಿ ಕೂಡ. ಆದ್ರೆ ಒಬ್ಬ ಈ ಸಂಪ್ರದಾಯನ ಒಪ್ಕೊಂಡಿಲ್ಲ. ಅದಕ್ಕೆ ನಾವು ಅವನಿಗೆ ಅವನ ಯೋಗ್ಯತೆ ತೋರಿಸಿಕೊಟ್ವಿ. ಯೋಗ್ಯತೆ ತೋರ್ಸೋನೆ ನಾಯಕ ಆಗ್ತಾನೆ. ನಾಯಕನಿಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ತಾರೆ. ಈ ಸ್ವಾಗತ ಅದಕ್ಕೇನೆ. ಭೀಮ್ರಾವ್, ನಿನ್ಗೆ ಇನ್ನೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ನನ್ನ ಮಗ ಶಿಶುಪಾಲನ್ ಕಣ್ಣು ಈಗ ಸರಿಯಾಗಿದೆ. ನಾನು ಮನ್ಸು ಮಾಡಿದ್ರೆ ಇವನ್ ಕಣ್ಣಿಗೆ ಹಾಕಿರೋ ಪಟ್ಟಿ ಮನೇಲೆ ತೆಗಿತಿದ್ದೆ. ಆದ್ರೆ ನಾನು ಅನ್ಕೊಂಡೆ ಇಲ್ಲಿ ನಿಮ್ಮೆಲ್ಲರ ಮುಂದೆ, ಮುಖ್ಯವಾಗಿ ನಿನ್ನ ಮುಂದೆ ಭೀಮ್ರಾವ್, ಇವನು ಕಣ್ಣು ಕಟ್ಟಿರೋ ಬಟ್ಟೆ ತೆಗಿತೀನಿ. ಯಾಕೆಂದ್ರೆ ನಿನ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ನೀನು ಮಾಡೋ ಸಂಘರ್ಷದ ನಾಟಕಗಳಿಂದ ನಮ್ಮ ಮೇಲೆ ಏನು ಪರಿಣಾಮ ಆಗಲ್ಲ. ಏಯ್, ನೀನು ಒಂದು ಬೆಳಕಿನ ಕಿರಣ ಕಿತ್ಕೊಳ್ಳಕ್ ಆಗ್ಲಿಲ್ಲ ನನ್ನ ಮಗ ಶಿಶುಪಾಲನ್ ಕಣ್ಣಿನಿಂದ. ಇನ್ನೊಂದು ವಿಷಯ ತಿಳ್ಕೊ, ನೀನು ನಮ್ಮ ಸರಿಸಮಾನಕ್ಕೆ ನಿಂತ್ಕೋಬೇಕು ಅನ್ನೋ ಕನ್ಸು ಕಾಣ್ತಿದ್ಯಲ್ಲ, ಅದರ ಫಲಿತಾಂಶನ ಈಗಾಗ್ಲೇ ನೀನು ಅನುಭವಿಸ್ತಾ ಇದೆಯಾ? ಆಯ್ತು, ನಿನಗೆ ಈ ಸಂತೋಷದ ದೃಶ್ಯನು ತೋರಿಸ್ಬಿಡ್ತೀನಿ. ಆಯ್ತು ಆಯ್ತು, ಮುಗ್ದೋಯ್ತು. ಈಗ ನಿಧಾನವಾಗಿ ಕಂಡುಬಿಡು. ಅಪ್ಪ, ನನಗೆ ಕಾಣಿಸ್ತಿದೆ ಅಪ್ಪ, ನನಗೆ ಕಾಣಿಸ್ತಿದೆ. ನೀವು ಚೆನ್ನಾಗಿ ಕಾಣ್ತಿದ್ದೀರಾ. ಹೊಡಿರೋ ಡಂಗುರ. 100 ಕಾಲ ಬಾಳು ಮಗನೇ, 100 ಕಾಲ ಬಾಳು. ಅಪ್ಪ ನಿಲ್ಸೆ. ಶಿಶುಪಾಲ, ಈಗ ನೀನು ಸ್ವಲ್ಪ ಇವ್ರು ಹೇಳು, ನಿನ್ನ ಕಣ್ಣಿಗೆ ಏನೇನು ಕಾಣ್ತಿದೆ ಅಂತ. ಹಾ ಅಪ್ಪ, ಎಲ್ಲ ತಿಳಿಯಾಗಿ ಕಾಣ್ತಿದೆ. ನನಗನ್ಸತ್ತೆ ಈ ಭೀಮ್ರಾವ್ ಅವನ ಬದುಕಲ್ಲಿ ಹೀಗೇನೆ ನಾಟಕ ಆಡ್ತಾ ಆಡ್ತಾ ಸತ್ತೋಗ್ತಾನೆ. ನನಗನ್ಸತ್ತೆ ನಮ್ಮ ಜಾತಿ ಈ ಜನರಿಗಿಂತ ತುಂಬ ದೊಡ್ಡದು. ನನಗನ್ನಿಸ್ತಿದೆ ಇವತ್ತಿಂದ 100 ವರ್ಷ ಆದ್ಮೇಲೂ ಈ ಜನ ಹೀಗೇನೆ ಇರ್ತಾರೆ. ಅದೇ ನಾವು ಇವ್ರನ್ನೆಲ್ಲ ಇದೇ ಥರ ಆಳ್ತಾ ಇರ್ತೀವಿ.
ನನಗನ್ನಿಸ್ತಿದೆ 1000 ವರ್ಷ ಕಳೆದ ಮೇಲೂ ಕೂಡ ಭೀಮಂತರ ಯಾರನ್ನೋ ಅವನ ಮಾಲೀಕ ಕುರ್ಚಿಯಿಂದ ನೆಲದ ಮೇಲೆ ಬೀಳಿಸ್ತಾನೆ. ಈಗ ಕಣ್ಣು ಮೊದಲಿನ ಹಾಗೆ ಸರಿಯಾಗಿದೆ. ಈ ಕಣ್ಣು ಸರಿಯಾಗಿ ಕಾಣ್ತಿದೆ. ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇಲ್ಲಿಂದ ಹೊರಟೋಗಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ಏನ್ ಯೋಗ್ಯತೆ ಇದೆ ನಿಂಗೆ? ಹೌದಾ? ನಮ್ಮ ಒಟ್ಟಾರದ ಇಬ್ರು ಹೆಂಗಸರು ನಿಮ್ಮ ಕೇರಿ ಹೆಂಗಸರಿಗೆ ಎಂತ ಗತಿ ತಂದಿದ್ದಾರೆ, ಆದ್ರೂ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮೇಘನಾಥ್ ಅವರೇ, ಬಹುಶಃ ನೀವು ಮರಿತಾ ಇದ್ದೀರಾ ಅನ್ಸುತ್ತೆ. ನಿಮ್ಮಿಬ್ರು ಮಕ್ಕಳನ್ನು ನಾವು ಯಾವ ಪರಿಸ್ಥಿತಿ ತಂದಿದ್ವಿ ಅಂತ ನೆನ್ಪಿದ್ಯಾ? ನಾವು ಕೈಲಾಗ್ದವ್ರೇನಲ್ಲ. ಭೀಮರಾವ್, ನಿನ್ ಕಣ್ ಮುಂದೇನೆ ನಿನ್ನ ಆಫೀಸಿನ ಮಾಲೀಕನ ಜೊತೆಗೆ ಹೇಗ್ ನಡ್ಕೋತಿದ್ದಾರೆ ನೋಡು. ನೀನ್ ನೋಡ್ತಾ ನಿಂತಿದ್ಯಾ? ಏನ್ ಹೇಳೋದಿಲ್ವಾ? ಸರ್, ನಾನು ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ನೀವೇನೇ ಮಾಡಿದ್ರು ಅದನ್ನು ತಡ್ಕೋತೀನಿ ಅಂತ ಅನ್ಕೋಬೇಡಿ. ಅದರಲ್ಲೂ ನನ್ನ ವಠಾರಕ್ಕೆ ಬಂದು ಬೇಕು ಅಂದರೆ ನೀವು ಈ ಭ್ರಮೇಲೇ ಇರ್ಬೋದು, ಆದರೆ ಮುಂದೆ ಬರುವಂಥ 1000 ವರ್ಷಗಳ ತನಕ ಏನೂ ಬದಲಾಗಲ್ಲ. ಈ ರೀತಿ ತಪ್ಪು ಕಲ್ಪನೆಯಲ್ಲೇ ಇದ್ಕೊಂಡು ಹೋಗಿ. ನೀವು ಯಾವತ್ತೂ ಮೇಲ್ಜಾತಿಯವರಾಗೆ ಉಳಿಯಲ್ಲ, ಮತ್ತು ನಾವು ಸದಾ ಕೆಳಜಾತಿಯವರಾಗೆ ಉಳಿಯಲ್ಲ. ಮತ್ತು ನೀವು ಹೋಗ್ತಾ ಹೋಗ್ತಾ ನಿಮ್ಗೊಂದು ಮಾತು ಕೊಡ್ತಾ ಇದ್ದೀನಿ, ಒಂದಲ್ಲ ಒಂದು ದಿನ ನಾವು ನಮ್ಮ ಹೋರಾಟಗಳಿಂದ ಎಲ್ಲಾನು ಬದಲಾಯಿಸ್ತೀವಿ. ಕಾಲೇಜಲ್ಲಿ ಇದನ್ನೇ ಓದಿದ್ಯಾ? ನಿನ್ನ ಮಾಲೀಕ ನಿನ್ಗೇನೇನು ಹೇಳ್ತಾನೋ ಅದಕ್ಕೆಲ್ಲದಕ್ಕೂ ತಿರುಗಿಸಿ ಉತ್ತರ ಕೊಡ್ಬೇಕಂತ? ಎಲ್ಲದಕ್ಕೂ ಇನ್ನೂ ಉತ್ತರ ಕೊಟ್ಟಿಲ್ಲ. ಇಲ್ಲಿವರೆಗೂ ನಾನು ಯಾರ ನಾಯಕ ಅಂತೀವಿ, ಇನ್ನೊಬ್ಬರನ್ನ ಕೀಳಾಕೊಂಡು ಹಾಕಿಸ್ಕೊಂಡಿರುವಂಥ ಹಾರ ಎಲ್ಲಕ್ಕಿಂತ ಹೊಲಸು ಹೇಗಾಗುತ್ತೆ? ಮತ್ತೆ ಮಾಲೀಕರು ಅನ್ನೋವಂಥ ಒಂದು ಪದವಿ ಹೊಣೆಗಾರಿಕೆ, ಅಹಂಕಾರ ಅಲ್ಲ. ಇದ್ರ ಬಗ್ಗೆ ನಾವು ಮಾತಾಡೇ ಇಲ್ವಲ್ಲ, ಮಾತಾಡೋಕ್ಕೂ ಇಷ್ಟ ಇಲ್ಲ ನನಗೆ. ಎಲ್ಲ ಹೊರಡಿ ಇಲ್ಲಿಂದ. ಹೋಗ್ತೀವಿ. ಆದ್ರೆ ನೀನ್ ಶುರು ಮಾಡಿರೋ ಹೋರಾಟ ಇದೆಯಲ್ಲ, ಅದು ತುಂಬಾ ಕೆಟ್ಟದಾಗಿರತ್ತೆ. ಅದರ ಪರಿಣಾಮ ಕೂಡ ಅಷ್ಟೇ ಕೆಟ್ಟದಾಗಿರತ್ತೆ. ಪರಿಣಾಮ ಕೆಟ್ಟದಾಗಿರುತ್ತೆ. ಕೆಟ್ಟ ಪರಿಣಾಮದ ಹೆದರಿಕೆ ಯಾರಿಗಾಗುತ್ತೆ ಗೊತ್ತಾ ಸರ್? ಯಾರಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇರುತ್ತೋ ಅವ್ರಿಗೆ. ನಾವೀಗಾಗಲೇ ನಿಮ್ಮ ದೃಷ್ಟಿಲಿ ಮೊದಲೇ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕ್ತಿದ್ದೀವಿ. ಇನ್ನೂ ಏನು ಕೆಟ್ಟದಾಗಕ್ಕೆ ಸಾಧ್ಯ ಸರ್? ಈಗಲೂ ನೀನು ಸೊಕ್ಕು ಅಡಗಿಲ್ಲ ಭೀಮರಾವ್. ಸರಿಯಾಗಿ ಹೇಳ್ತಾರೆ, ದೀಪ ಆರೋದಕ್ಕೆ ಮುಂಚೆ ಸ್ವಲ್ಪ ಜೋರಾಗಿ ಉರಿಯುತ್ತೆ ಅಂತ. ತೆಗಿತೀನಿ, ನಿನ್ನಲ್ಲಿರೋ ಕೊಬ್ಬೆಲ್ಲ ಇಳಿಸ್ತೀನಿ. ಇರ್ಲಿ, ಸಮಯ ಬರ್ಲಿ. ನಡೀರಿ ಮಾಲೀಕ್ರೆ, ಇಲ್ಲಿ ಕೇಳ್ರ, ದಾರಿ ಉದ್ದಕ್ಕೂ ಡಂಗೂರ ಹೊಡಿಬೇಕು. ತಗೋ, ಈಗ ಈ ಎಲ್ಲ ಲಾಡೂನು ನೀನೇ ತಿಂದ್ಬಿಡು. ನಿನ್ನಿಂದಾಗಿ ಒಂದು ಹೊಸ ಹೋರಾಟ ಶುರು ಆಗ್ತಿದೆ, ಒಂದ್ ಜಾತಿಯವರು ಇನ್ನೊಂದ್ ಜಾತಿಯವ್ರ ಮೇಲೆ. ಆದ್ರೆ ಅದರಿಂದ ನಿನ್ಗೇನಾಗ್ಬೇಕು? ನೀನ್ ತಿನ್ನು. ಅವರು ಬೆದರಿಕೆ ಹಾಕಿ ಹೋಗಿದ್ದಾರೆ. ನಿನ್ ದೆಸೆಯಿಂದ ನಾವೆಲ್ಲ ನರಳಬೇಕು. ಹೌದಾ? ಅವ್ರು ಒಂದ್ಸಲ ನಿಮಗೆ ಬೆದರಿಕೆ ಹಾಕೋದ್ರು, ಮತ್ತು ನೀವು ಆ ಬೆದರಿಕೆನ ಒಪ್ಕೊಂಡ್ಬಿಟ್ರಿ. ಆದರೆ ನಾನು ದಿನ ಎದ್ದು ಹೋರಾಟ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ, ಎಲ್ರನ್ನ ಮುಂದೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ನಿಮ್ಗೆ ಅದು ಅರ್ಥ ಆಗಲಿಲ್ಲ. ಹೋರಾಟ ಮಾಡು, ದಿನ ಹೋರಾಟ ಮಾಡು. ಎಲ್ರನ್ನು ಕೊಂದ್ಬಿಟ್ಟು ಈ ಲಾಡುನ ನೀನೊಬ್ನೇ ತಿಂದ್ಬಿಡು. ತಗೋ. ಬೇಡ, ಈ ಲಾಡು ನೀವೇ ತಿನ್ನಿ, ನಾನು ವಿಷ ತಿಂತೀನಿ. ಈ ವ್ಯವಸ್ಥೆದು ಮತ್ತು ನಮ್ಮವರ ಕೆಟ್ಟ ನಡವಳಿಕೆಯ ವಿಷ.
ಭೀಮಾ, ತಲೆ ಹರಟೆ ಮಾಡಬೇಡ. ಅತ್ತೆ, ನೀವ್ ನಿಧಾನಕ್ಕೆ ನಿಮ್ ಮಿತಿ ಮೀರ್ತಿದ್ದೀರಾ. ತಾಯಿ ತನ್ನ ಕರ್ತವ್ಯನ ಮರಿಬಾರ್ದು. ಹೌದಾ? ನಾಟಕ ನೀವೆಲ್ಲ ಸೇರಿ ಮಾಡ್ತಿದ್ದೀರಾ, ಕರ್ತವ್ಯ ನನಗ್ ಕಲ್ಸ್ಕೊಡ್ತೀರಾ? ನಿಮ್ಗಿಂತ ಜಾಸ್ತಿ ನಾಟಕ ಯಾರು ಮಾಡ್ತಿದಾರಿಲ್ಲಿ? ನೋಡು ನೋಡು ನೋಡು, ನೀನ್ ಹೆಂಡತಿ ಅತ್ತೆಗೆ ನಾಟಕ ಮಾಡೋಳು ಅಂತಿದ್ದಾಳೆ. ಸಂಸ್ಕಾರ ಇಲ್ದಿರ ಹೆಣ್ಣು. ಸಾಕು. ರಮಾ, ನಿಮ್ಮ ನಾಟಕನ ಒಂದು ಸಲ ನಾಟಕ ಅಂತ ಕರೆದ್ರೆ ಇವಳಿಗೆ ಸಂಸ್ಕಾರ ಇಲ್ಲ. ಆದ್ರೆ ನೀವು ತಾಯಿ ಆಗಿದ್ದೀರಾ ಅಂದ ಮಾತ್ರಕ್ಕೆ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದೀರಾ. ಅದೇ ಸರಿನಾ? ನಾನೇನ್ ತೊಂದ್ರೆ ಕೊಟ್ಟೆ? ಹಾ, ಇದೆ. ನಿಮಗೆ ಯಾವತ್ತೂ ಹುಚ್ಚಿಡ್ದೇ ಇರಲಿಲ್ಲ. ಹುಚ್ಚಿಡ್ದಿರೋ ಹಾಗೆ ನಾಟಕ ಮಾಡ್ತಾ ಇದ್ದೆ. ಹೌದು, ನಾಟಕ ಮಾಡ್ತಾ ಇದ್ದೆ. ಆದ್ರೆ ಯಾರು ಹೇಳಿದ್ದಕ್ಕೆ ಮಾಡಿದ್ದು ಅಂತ ನಿಮ್ಮಪ್ಪನ ಹತ್ರ ಕೇಳು. ಅಪ್ಪ ಏನೆಲ್ಲ ಮಾಡಿದಾರೋ ಅದು ಅವ್ರಿಗೆ ನನ್ನ ಮೇಲಿರುವಂಥ ಪ್ರೀತಿ. ಆದ್ರೆ ನೀವು ಹುಚ್ಚ ಹಿಡ್ದಿರೋ ನಾಟಕ ಮಾಡಿದ್ದನ್ನ ಅದು ಹೇಗೆ ಸಾಬೀತು ಮಾಡ್ತೀರಾ ಈಗ? ನನಗಂತೂ ಮೊದ್ಲಿಂದಾನೂ ಸ್ವಲ್ಪ ಸ್ವಲ್ಪ ಅನ್ನಿಸ್ತಾ ಇತ್ತು, ಈ ಜೀಜಾಬಾಯಿ ಹುಚ್ಚಿಡ್ದಿರೋ ಹಾಗೆ ನಾಟಕ ಮಾಡ್ತಿದ್ರು ಅಂತ. ನಾವು ಪ್ರತಿ ಸಲ ನಮ್ಮ ಮರ್ಯಾದೆಗೆ ತಕ್ಕಂತೆ ನಡ್ಕೊಂಡಿದ್ದೀವಿ. ಆದ್ರೆ ನೀವು ಪ್ರತಿ ಸಲ ನಿಮ್ಮ ಮರ್ಯಾದೆ ಮೀರಿ ನಡ್ಕೋತಿದ್ರಿ. ಮರ್ಯಾದೆ ಮೀರಿ ನಡ್ಕೋತಿದ್ನಾ? ಕೇಳಿಸ್ಕೊಳ್ಳಿ, ಇವತ್ ನಾನ್ ಮತ್ತೆ ಮರ್ಯಾದೆ ಮೀರ್ತಾ ಇದ್ದೀನಿ. ನಿಮ್ ಪ್ರೀತಿ ಪಡೆಯೋದಿಕ್ಕೆ ನಾನ್ ನಿಮ್ ಸುಳ್ಳಲ್ಲಿ ನಿಮ್ ಜೊತೆ ಕೈ ಜೋಡಿಸಿದ್ದೆ. ಇನ್ಮುಂದೆ ಆಗಲ್ಲ. ಈಗ ನಾನು ಸಯಾಜಿ ಮಹಾರಾಜರ ಅಧಿಕಾರಿ ಹತ್ರ ಹೋಗಿ ಹೇಳ್ತೀನಿ, ನಾನೀಗ ಸರಿ ಹೋಗಿದ್ದೀನಿ ಅಂತ. ಕರ್ಕೊಂಡು ಹೋಗ್ಲಿ ಭೀಮನ ಬಡೋದಾಗೆ. ನಾನು ಹೋಗ್ತೀನಿ. ಜಿಜಾಬಾಯಿ, ನೀನೆಲ್ಲೂ ಹೋಗಂಗಿಲ್ಲ. ಒಳಗ್ ನಡಿ. ಇಲ್ಲ, ನಾನು ಹೋಗ್ತೀನಿ. ಅಪ್ಪ, ಹೋಗ್ಲಿ ಬಿಡಿ. ಅಕಸ್ಮಾತ್ ಇವ್ರು ನಾಟಕ ಮಾಡ್ತಿದ್ದಾರೆ ಅಂತ ಮೊದಲೇ ನನಗೆ ಗೊತ್ತಿದ್ದಿದ್ರೆ ನಾನೇ ಖುದ್ದಾಗಿ ಹೋಗಿ ಮಹಾರಾಜರ ಅಧಿಕಾರಿಗೆ ಹೇಳ್ತಿದ್ದೆ. ನೀವು ಹೋಗಿ, ಏನ್ ಮಾಡ್ಬೇಕು ಅಂತ ನಾನು ನೋಡ್ಕೋತೀನಿ. ಭೀಮಾ, ನೀನೇನು ಹೇಳ್ಬೇಡ. ಇವಳೆಲ್ಲೂ ಹೋಗಲ್ಲ. ನಾನು ಹೋಗ್ತೀನಿ. ಹೋಗು ಜೀಜಾಬಾಯಿ, ಹೋಗು, ಖುಷಿಯಾಗಿ ಹೋಗು. ನಾವೆಲ್ಲ ಇದ್ದೀವಿ, ನಾವು ಹೇಳ್ತೀವಿ. ಮೊದಲು ಜೀಜಾಬಾಯಿ ಹುಚ್ಚಿಯಾಗಿದ್ಲು, ಈಗ ಸರಿ ಹೋಗಿದ್ದಾಳೆ ಅಂತ, ಅಲ್ವೇನಾ? ಬೇಡ ಜೀಜಾಬಾಯಿ, ಹೋಗ್ಬೇಡ. ಬೇಡ, ನನ್ ಮಾತ್ ಕೇಳು. ಜೀಜಾಬಾಯಿ, ಹೋಗ್ಬೇಡ ಜೀಜಾಬಾಯಿ, ಹೋಗೋ. ಬೇಡ ಜೀಜಾಬಾಯಿ, ಹೋಗು. ಹೋಗ್ಬೇಡ. ಜೀಜಾಬಾಯಿ, ಹೋಗೋ. ಜೀಜಾಬಾಯಿ, ಬೇಡ ಜೀಜಾಬಾಯಿ, ಹೋಗೋ. ಅಪ್ಪ, ನನ್ನ ಮಾತು ಕೇಳಿ ಅವರನ್ನು ಹೋಗೋದಕ್ಕೆ ಬಿಡಿ. ಹೊರಟು ನಿಂತಿರೋರನ್ನ ಯಾಕೆ ತಡಿತೀರ? ಅವ್ರನ್ನ ತಡೆದು ಯಾವ ಉಪಯೋಗನೂ ಇಲ್ಲ. ಹೇಗಿದ್ರು ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಳುವಂಥ ಹಕ್ಕು ಅಧಿಕಾರ ಎಲ್ರಿಗೂ ಇರಬೇಕು. ನಾವು ಇದನ್ನೇ ಹೇಳೋದಲ್ವಾ? ಈ ಹಕ್ಕು ಇವ್ರಿಗೂ ಸಿಗಬೇಕು. ಕೈ ಬಿಡಿಯಪ್ಪ, ಅವ್ರು ಹೋಗಿ ಬರಲಿ. ಈಗ ನಾನು ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಈ ಭೀಮನ್ನ ನಾನು ಹೇಗ್ ಬಡೋದಾಗ ಕಳಿಸ್ತೀನಿ ಅಂತ ನೋಡ್ತೀರಿ. ಅಮ್ಮ, ಹೋಗ್ಬೇಡಿ. ಅಮ್ಮ, ಹೋಗ್ಬೇಡಿ. ಹೋಗ್ಬೇಡಿ ಅತ್ತೆ. ಜೀಜಾಬಾಯಿ, ಹೋಗ್ಬೇಡ. ಅತ್ತೆ, ಹೋಗ್ಬೇಡಿ, ಇಲ್ಲೇ ಇರಿ. ಅಯ್ಯ, ನಿಮ್ ಭೀಮರಾವ ಹೋಗಕ್ ಹೇಳ್ತಿದ್ದಾನೆ, ನೀವೆಲ್ಲ ನನ್ನನ್ನು ತಡಿತಾ ಇದ್ದೀರಾ? ಏನಿಲ್ಲ ಅಂದ್ರು ನಿಮ್ ಭೀಮರಾವ್ ಮಾತು ಕೇಳಲೇಬೇಕಲ್ಲ. ಅಣ್ಣ, ಅತ್ಗೆ, ಅತ್ತೆ, ಯಾರು ಅವ್ರನ್ನ ತಡಿಬೇಡಿ. ನೀವು ಹೋಗಿ. ಹೋಗ್ತೀನಿ ನಾನು.
ನಾನು ಕೆಲ್ಸಕ್ಕೆ ಹೋಗಿ ಬರ್ತೇನೆ. ಹಾ ಭೀಮ್ರಾವ್, ಹೋಗು, ಕೆಲ್ಸಕ್ಕೆ ಹೋಗು. ಮಹಾರಾಜರಿಗೆ ವಿಷಯ ಗೊತ್ತಾಗುತ್ತಲ್ಲ, ರಾಮ್ಜಿ ಬೇಕು ಅಂತಾನೆ ಮಗನ್ನ ತಡೆಯೋ ಪ್ರಯತ್ನ ಮಾಡಿದ್ರು ಅಂತ. ಜೀಜಾಬಾಯಿ ಸರಿ ಹೋದ್ಲು. ಜೀಜಾಬಾಯಿ ಮಹಾರಾಜರಿಗೆ ಹೋಗಿ ವಿಷಯ ಹೇಳಿದ್ರೆ ರಾಮ್ಜಿ ತಡೆದ್ರು ಅಂತ. ಆಗ ಗೊತ್ತಿಲ್ಲಪ್ಪ, ನಿನ್ಗೂ ನಿಮ್ಮ ಅಪ್ಪನಿಗೂ ಮಹಾರಾಜರು ಶಿಕ್ಷೆ ಕೊಟ್ಬಿಟ್ರೆ, ಏನಾದ್ರೂ ಜೈಲು ಕಳಿಸ್ಬಿಟ್ರೆ, ನೀನ್ ಹೋಗಿ ಚೆನ್ನಾಗಿ ಕೆಲಸ ಮಾಡಪ್ಪ, ಹೋಗು. ಇಲ್ಲಿ ನೋಡು ಮಂಚಯ್ಯ, ಭೀಮನ್ ಜೈಲಿಗೆ ಕಳ್ಸಿದ್ರೆ ಜೈಲಲ್ಲಿ ಜಾಸ್ತಿ ಓದ್ಕೊಂಡಿರೋ ಕೈದಿ ಇವನೇ ಆಗ್ತಾನೆ.